ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಒನ್ ಆಫ್ ದಿ ಸ್ಪೆಷಲ್ ವಿಡಿಯೋ. ಏನ್ ಅಂತಂದ್ರೆ ಇವತ್ತೊಂದು ಮತ್ತೊಂದು ಇದಕ್ಕೆ ಹೊಂಟೇವಿ. ಅನ್ಪ್ಲಾನ್ ಟ್ರಿಪ್ ಮತ್ತು ಪ್ಲಾನ್ಡ್ ಟ್ರಿಪ್ ಏನ್ರ ಅನ್ಕೋರಿ. ಅದು ಗೋಕರ್ಣ ಸೈಡ್ ಹೊಂಟೇವಿ. ನೋಡು ಬರ್ರಿ ಏನಕ್ಕೇತಂತ. ಅದು ಒಂದ್ ಕ್ರಿಸ್ಟ ಅಂದ್ರ ಸೂರಜ್ ಊರಿಂದ ಬಂದನು. ಅದು ಅವ್ನ್ ಬರುದಲ್ಲ ಕಾರು ತಂದಾನ. ಅದ ಒಂದ್ ದೊಡ್ಡ ತಪ್ಪು. ಕಾರ್ ತಂದ್ ತಪ್ಪು ಮಾಡ್ಯಾನು. ಸೊ ಕಾರ್ ಐತಂದ್ರ ನಾವ್ ಸುಮ್ ಕುಂಡ್ರಾಕ ಆಗುತ್ತು. ನಾಳೆ ಕ್ಲಾಸ್ ಅದಾವು, ಬಟ್ ಹೊಂಟಿವಿ, ಬಂಕ್ ಮಾಡ್ತೀವಿ. ಹೋದ್ರ ಅವತ್ತ 3000 ಡೀಸೆಲ್ ಹಾಕ್ತಾ ಇರ್ತೀವಿ. ಸರ್ಕಾರದಿಂದ ಕ್ರಿಸ್ಟಾಕ ಸಾವ್ಕಾರ ಪೇ ಮಾಡತ್ತಾರ ನೋಡ್ರಿ. ಪೇ ಮಾಡಾಕತ್ತಾರೆ ಅವ್ರದ್ದು. ಯಾಕಂದ್ರೆ ದೊಡ್ಡದೈತ್ರಿ, ಇವ್ರದ್ದು ದೊಡ್ಡದೈತ್ರಿ ಮನಸ್ಸು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಾಯ್ ಗಾಯ್ಸ್, ನಾವು ಗಾಡಿಗೆ ಡೀಸೆಲ್ ಹಾಕಿಸ್ಕೊಂಡು ಹುಬ್ಳಿಯಿಂದ 10 ಕಿಲೋಮೀಟರ್ಸ್ ದಾಟಿ ಹೊರಗಡೆ ಬಂದೇವಿ. ಇಲ್ಲಿ ಒಂದು ರಾಸ್ತಾ 63 ಅಂತೇಳಿ ಫೇಮಸ್ ಹೋಟೆಲ್ ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ಊಟ ಮಾಡಿ ಮುಂದೆ ಬಿಡೋಣ. ಯಾಕಂದ್ರೆ ಎಲ್ಲ ಹುಡುಗರಿಗೂ ಹೊಟ್ಟೆ ಹಸ್ತಿತ್ತೆ, ಊಟ ಮಾಡಿಲಾಗಿದ್ದೀವಿ ನಾವು. ಸೊ ಈಗ ಊಟ ಮಾಡಿ ನೆಕ್ಸ್ಟ್ ಅಡ್ವೆಂಚರ್ ನಿಮ್ಗೆ ಕಾದಿದೆ. ಥ್ಯಾಂಕ್ ಯು. A few minutes later. ಗೈಸ್, ಒಂದ್ ತಾಸಿನ ಮುಂಚೆ ಬಂದಿದ್ವಿ ಇಲ್ಲೇ ರಾಸ್ತಾಕ. ಅದು ಉಪ್ಪಿಲ್ದಿದ್ದ ಇದನ್ನ ತಿಂದ್ವಿ, ಬಿರಿಯಾನಿ, ಚಿಕನ್ ಬಿರಿಯಾನಿ. ಈ ಚಿಕನ್ ಬಿರಿಯಾನಿ ತಿಂದು ಕೃಷ್ಣ ಹತ್ತೇವಿ. ಎಲ್ಲಿ ಹೊಂಟೇವಿ ಅನ್ನೋದು ಗಾಡಿಯಾಗ ಹೇಳ್ತೇವಿ ಅಷ್ಟೇ. ಬಟ್ ನಮ್ಮ ಪಯಣ ಶುರು ಮಾಡ್ತೀವಿ. ಪಯಣ ಈಸ್ ನೌ ಹೊಂಟಾಯ್ತು ಟ್ರಿಪ್ಗೆ ಅಡ್ವೆಂಚರ್ ಮಾಡಕ್ಕೆ. ನಾವೀಗ ಕಾರ್ ಒಳಗದೇವಿ. ಅಲ್ಲಿ ಹೋಗಿದ್ದು ಅದನ್ನು ತೋರಿಸ್ತೀವಿ. ಬಟ್ ಈಗ ನನಗೆ ಕೋಟ್ ಆಫ್ ದಿ ನೈಟ್ ಹೇಳ್ಬೇಕು ಅನ್ಸಾತೈತಿ. ಸೊ ನಿಮ್ಮ ಕೂಡ ಹಂಚ್ಕೊಳಕಂತ ಬಂದೇನಿ. ಏನಂದ್ರೆ ಮನುಷ್ಯ ತಂದ ಲಾಭ ಮತ್ತು ನಷ್ಟಗಳನ್ನು ನೋಡಿ ನಾನು ತನ್ನ ವ್ಯಕ್ತಿತ್ವವನ್ನು ಮತ್ತು ತನ್ನ ಭಾವವನ್ನು ವ್ಯರ್ಥ ಮಾಡ್ತಾನಂತೆ. ಹೆಂಗಂದ್ರೆ ಒಂದು ನೊಣ ಚಾ ಒಳಗೆ ಬಿದ್ದಿತ್ತಂದ್ರೆ ಚಾ ಚಲ್ತಾನೆ. ಅದೇ ನೊಣ ತುಪ್ಪದಾಗ ಬಿದ್ದಿತ್ತಂದ್ರೆ ನೊಣ ಚೆಲ್ಲಿ ಹೊಳ್ಳಿ ತುಪ್ಪ ಯೂಸ್ ಮಾಡ್ತಾನೆ. ಸೊ ನಾವು ಯಾರಿಗೆ ತುಪ್ಪನೋ ಏನು ಚಾನೋ ಡಿಸೈಡ್ ಮಾಡ್ಕೊಂಡು ಆ ವ್ಯಕ್ತಿಗಳು ಕೂಡ ಇರಬೇಕಾಗ್ತೈತಿ. ಥ್ಯಾಂಕ್ ಯು. Two hours later. ಈಗ ಜಸ್ಟ್ ಬಂದು ಗೋಕರ್ಣಕ್ಕೆ ರೀಚ್ ಆಗಿವಿ. ಇಲ್ಲಿ ವಿತ್ ಬೀಚ್ ವ್ಯೂ ನೋಡ್ರಿ. ಇಲ್ಲಿ ಹೆಂಗೈತಿ, ಈಗ ಒಳಗೆ ಹೋಗೈತಿ, ಆಮೇಲೆ ಹೊರಗೆ ಬರ್ತೈತಿ ಅಂತ ಹೇಳಿ. ಪ್ಯಾರಿ ಸಮಾಜ್ ಗೈ. ಈಗ ಒಳಗೆ ಹೋಗೈತಿ ಗೈಸ್, ಆಮೇಲೆ ಹೊರಗೆ ಬರ್ತೈತಿ. ಏನ್ ಏಡಿ ಪಾಡಿ ಅದಾವ ನೋಡ. ಇಲ್ಲ, ಏಡಿ ಓಡಾಡತ್ತವ. ಏಡು ಏರಿತ ನೋಡ್ಲಿ ನಿನಗೆ. ಏಡಿ ಏರಿರ್ಬೇಕ್ರಿ ಅವಂಗ ಒಳಗ. ಗೈಸ್ ಇಲ್ಲಿ ವ್ಯೂ ನೋಡ್ರಿ, ಇಲ್ಲಿ ಹೆಂಗೈತಿ ಬೆಸ್ಟ್. A few minutes later. ನಾನು ಈಗ ಚಾ ಮಾಡತ್ತೇನ್ರಿ. ಇವ್ರು ನಮ್ಮ ಹುಡುಗರ ಉಳಿದಿದ್ ಬಿರಿಯಾನಿ ತಿನ್ನತ್ತಾರ. ಉಳಿದಿದ್ ಬಿರಿಯಾನಿ ಅನ್ಬೇಡ, ಬಿರಿಯಾನಿ ಅನ್ಬಿಡಿ. 4 AM ಬಿರಿಯಾನಿ, 4:30 AM ಬೇರೆ ಬಿರಿಯಾನಿ. 4:30 AM ಬಿರಿಯಾನಿ, ವೆಜ್ ಬಿರಿಯಾನಿ. ಅದು ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ. ಇವಾಗ ವೆಜ್ ಬಿರಿಯಾನಿ. ಇದು ಪನ್ನೀರ್ ನೋಡ್ರಿ. ಇದು ಬಿರಿಯಾನಿ ದೊಡ್ಡ ಪನ್ನೀರ್. ಇದೆಲ್ಲ ಪನ್ನೀರ್ ಇದೆ. ಪನ್ನೀರ್ ನೋಡ್ರಿ. चीटिंग करता है तू, चीटिंग करता है तू. ಚಾ ಅಂತ ಅಲ್ಟಿಮೇಟ್ ಆಗೈತಿ. ಈಗ ಬಂದ ನೋಡ್ರಿ, ಕಾಡ್ಸು ಹೊಡ್ತಕ್ ಈಗ ಬಂದಾಳ ನೋಡ್ರಿ. ಮಕ ನೋಡ್ರಿ ಹೆಂಗದ ನೋಡ್ರಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. One eternity later. ಹೇ ಗೈಸ್, ಅವಾಗ ನೈಟ್ ಇತ್ತು, ಇವಾಗ ಮಾರ್ನಿಂಗ್ ಆಗೈತಿ. ನೈಟೇ ಬೇರೆ, ಮಾರ್ನಿಂಗೇ ಬೇರೆ ಹಂಗಾಗಿ ಗೈಸ್. ನೈಟ್ ನಿನ್ನ ಗಣಪನ ಚಲ್ಲಾಕ್ ಹೋಗಿದ್ವಿ, ಕಣ್ಣು ಬಿಟ್ರೆ ಸಮುದ್ರ.
ವ್ಯೂನ್ ಸೆಟ್ ಈ ಕಡೆ ನೋಡಿದ್ವಿ ಗೈಸ್ ನೀವು. ಈ ಕಡೆ ಸನ್ ರೈಸ್ ನೋಡ್ಬೋದು. ನಮ್ಮ ಹುಡುಗರು ಇದಕ್ಕೆ ಹೋಗ್ಯಾರ್ರಿ ವಾಯು ವಿಹಾರ ನಾವು ಸಮುದ್ರ ಜೀವಿ ಹುಡ್ಕಾಕ್ ಯಾವ ಸಿಕ್ಕಿಲ್ಲ. ಸ್ವಿಮ್ಮಿಂಗ್ಲ ಹುಡ್ಕೊಂಡ್ರೆ ಗೈಸ್ ನೀವು ಬರೀ ಹೋಗುನಂತ. ಗೋಕರ್ಣ ಒಳಗೆ ಇದೊಂದು ರಾಮತೀರ್ಥ ಅಂತೇಳಿ ಐತಿ. ಎಲ್ಲರೂ ಫುಲ್ ಮಸ್ತ್ ಜಳಕ ಮಾಡತ್ತಾರ ನೋಡ್ರಿ ಇಲ್ಲಿ ವಿತ್ ಬೀಚ್ ವ್ಯೂ ಗೈಸ್. ಏಡಿ ಹಿಡ್ದಾನ ಅಣ್ಣ. ಅವೊಬ್ಬ ಕುಂತಾನ. ಅಲ್ಲಿ ಜನ ನೋಡ್ರಿ ಎಷ್ಟು ಜನ ಕುಂತಾರ. ಏಡಿ ನೋಡ್ರಿ ಇಲ್ಲಿ ಹೆಂಗದಾವು. ಅಷ್ಟು ಮಿಕ್ಕಿ ಜೀವಿ ಇಲ್ಲ ಅವಕ್ಕೆ ಚೇಂಜ್ ಅದ. A few moments later. ಹಾಯ್ ಫ್ರೆಂಡ್ಸ್, ನಾವು ಈಗ ಗೋಕರ್ಣ ಬೀಚ್ ನೋಡ್ಕೊಂಡೆ. ಅಲ್ಲಿ ಒಂದು 2-3 ಸಿನಿಮ್ಯಾಟಿಕ್ ವಿಡಿಯೋ ಮಾಡ್ಕೊಂಡೆ. ಸೊ ದ್ಯಾಟ್ ನಿಮಗೆಲ್ಲ ತೋರಿಸ್ಬೇಕಂತ ಹೇಳಿ ಮಾಡ್ಕೊಂಡೆ. ನೆಕ್ಸ್ಟ್ ಡೆಸ್ಟಿನೇಷನಿಗೆ ಸ್ಟಾರ್ಟ್ ಮಾಡಿವಿ ಪಯಣ. ಗಾಯ್ಸ್, ಇವತ್ತು ನಮ್ಮ ಸ್ನಾನ ಇಲ್ಲೇ ವಿಷ್ಣು ತೀರ್ಥ ಮಾಡ್ಬೇಕಂತ ಅನ್ಕೊಂಡೇವಿ. ಅದಕ್ಕೆಲ್ಲರೂ ಬಂದೇವಿ. ಇವತ್ತೇನೋ ಇಲ್ಲಿ ಉತ್ಸವ ಇತ್ತಂತ. ಈಗ ಜಸ್ಟ್ ಉತ್ಸವ ಹೋಗೈತಿ. ಅದು ಹೊಳ್ಳಿ ಬರ್ತೈತಂತ. ಆಮೇಲೆ ನಮಗೆ ಅಲವ್ ಮಾಡ್ತಾರಂತ ಇಲ್ಲಿ ಸ್ವಿಮ್ ಮಾಡಕ. ನೋಡೋಣ ಗೈಸ್ ಏನ್ ಮಾಡ್ತೈತೆ ನೋಡ್ರಿ ಗೈಸ್. ನೀರೆಷ್ಟು ಗೈಸ್ ಈಗ ಜಸ್ಟ್ ಸ್ನಾನ ಮುಗಿತ. ವಿಷ್ಣು ತೀರ್ಥ ಒಳಗೆ ಸ್ನಾನ ಮುಗಿತ. ಇನ್ ಜಸ್ಟ್ ಕುಕಿಂಗ್ ರೆಸಿಪಿ ಒಂದು ಬರ್ತೈತಿ. ಹಾಂ, ಏನಿಲ್ಲ, ಅವಲಕ್ಕಿನ ಬರ್ತೈತಿ ಗೈಸ್. ಮತ್ತೇನಿಲ್ಲ, ಅದನ್ನ ತಿಂದ ನೋಡ್ಕೊಂಡ್ಬಿಡ್ರಿ. ಲಾಸ್ಟ್ ಇದೆ ಅಲ್ಲಿ ಅಂಕಲ್ ಅದಕ್ಕೂ ಭಾಳ ಹಸಿಯಾಗಿದ್ವು. ಹಿಂಗಾಗಿ ನಮ್ಮ ಸೂರಜಿಂದ 30 ಲಕ್ಷ ರೂಪಾಯಿ ಗಾಡಿನ ಅರ್ಬಿ ಒಣಕ್ಕೆ ಹಾಕಿ ಮಾಡ್ಯಾವ ನಾವು. ಹೆಂಗೈತಿ? ಭಾರಿ ಶ್ರೀಮಂತ್ರಿ ಅವ. ಇಲ್ಲದ ನೋಡ್ರಿ, ಇವ ಒಬ್ಬ ಯೋಗ ಪಟು ಗೈಸ್. ಇವ ಅದಕ್ಕೆ ಹಿಂಗ್ ಚಡ್ಡಿ ಹಾಕೋದ್ ಕಲ್ತಾನ. ಇವ ಒಬ್ಬ ಯೋಗ ಪಟುಗಳ್ರಿ. ಇವ ನೋಡ್ರಿ ನೋಡ್ರಿ ನಿಮಗ ಅವ್ನ್ ಚಡ್ಡಿ ಕಾಲಿಲ್ಲಂಗ ಹಾಕೊಂಡ ತಾವೆಲ್ಲ. ಮಗ ಇದ್ ತೀರ್ಥದ ಎಕ್ಸ್ಪೀರಿಯನ್ಸ್ ಹೇಳ ಮಗ. ಮಗ, ನಂಗೆ ಕೋಚ್ ಸಿಕ್ಕ, ಒಬ್ಬ ಹೊಸ ಕೋಚ್. ಹ್ಮ್ ಸ್ವಿಮ್ಮಿಂಗ್ ಅರ್ಧ ಕಲ್ತಿದ್ದೀನಿ. ಇನ್ನೊಂದು ವಾರದಲ್ಲಿ ಕಲಿತೀನಿ ಫುಲ್. ಏನೇನ್ ಕಲ್ತ್ ಮಗ? ಡೈವಿಂಗ್ ಹಿಂಗ್ ಮಾಡಿ ಹಿಂಗ್ ಬಿಡೋದು, ಹಿಂಗ್ ಬಗಲ್ ಎಬ್ಬಿಸಿ ಹಿಂಗ್ ಬಿದ್ದು ಬಿಡುದು, ಕಾಲು ಎಬ್ಬಿಸೋದು ಹಿಂಗ ಹೆಂಗ ಎಬ್ಸೋದ್ ಮಗ? ಹಿಂಗ ಎಬ್ಬಿಸೋದು. ಮಾತ್ರ ಮನ ಗೋವಿಂದ ಗೋವಿಂದ. ಕುಕಿಂಗ್ ಸೆಷನ್ ಸ್ಟಾರ್ಟ್ ಆಗೈತೆ ಗೈಸ್. ಸ್ಟೇ ಟ್ಯೂನ್ಡ್ ಫಾರ್ ಅವರ್ ಕುಕಿಂಗ್ ಸೆಷನ್. ಗಾರ್ಲಿಕ್ ಪೇಸ್ಟ್ ಹಾಕ್ಯಾನ, ಏನು ಚಲೋ ಆಗಿತ್ತು. 2 hours later. ಹಾಯ್ ಫ್ರೆಂಡ್ಸ್, ಈಗ ಟ್ರಿಪ್ ಎಲ್ಲ ಕಂಪ್ಲೀಟ್ ಆಯ್ತಾ. ಒಂದೊಂದು ನೀವು ಅದನ್ನ ಸೀನ್ರಿ ನೋಡ್ಬೋದು. ಹಿಂದೆ ನಾವು ಒಂದೊಂದು ಕಳಿಸ್ತಿರ್ತೀವಿ. ಆಮೇಲೆ ಏನೈತಿ, ಈಗ ಮ್ಯಾಗಿ, ಆಮೇಲೆ ಪುಳಿಯೋಗರೆ, ಅವಲಕ್ಕಿ, ಚಾ ಇವೆಲ್ಲ ಐಟಮ್ ಮಾಡ್ಕೊಂಡು ತಿಂದ. ಅಷ್ಟು ಐಟಮ್ ಬೆಸ್ಟ್ ಆಫ್ ದಿ ಬೆಸ್ಟ್ ಆಗಿದ್ವು. ಸೊ ಇನ್ನೇನೈತಿ, ನಮ್ಮ ಪಯಣ ನಮ್ಮ ಓನ್ ಸಿಟಿ ಹುಬ್ಳಿ ಹೊಂಟ್ವಿನ. ಗಂಡು ಮೆಟ್ಟಿದ ನೋಡು, ಗಂಡುಗಲಿಗಳ ಬಿಡು. ಗಾಯ್ಸ್, ಈಗೇನು ನೋಡಾಕೋತಿರಲ್ಲ, ಮುಂದೆ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಅಂಕೋಲಾ ಟ್ರಾಜಡಿ ಇಲ್ಲೇ ನಡೆದಿತ್ತು. ಒಂದಿಟ್ಟು ಅವೆಲ್ಲ ಹೋಟೆಲ್ ಗಾಡಿ ಎಲ್ಲ ಕೊಚ್ಕೊಂಡು ಹೋಗಿದ್ವಲ್ಲ, ಇಲ್ಲೇ ಅದು ಇದೇ ಜಾಗ ನೋಡಿ. Tragic news from Karnataka, where a massive landslide has left 7 people feared buried alive. The landslide occurred near Ankola in Uttara Kannada district on Tuesday, causing significant devastation along National Highway 66 near Shirur in Ankola Taluk. ಈಗೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಯಾರ. ಒಂದು ಸೈಡ್, ಇನ್ನೊಂದು ಸೈಡ್ ಇನ್ನೂ ಮಾಡ್ಬೇಕು. ಇದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಇವ್ರು ನೋಡ್ರಿ ಮಂದಿ ಕಲಿ ನೋಡ್ರಿ.
One eternity later. ವಿ ಫೈನಲಿ ಬ್ಯಾಕ್ ಟು ಹುಬ್ಳಿ ವಿತ್ ಅಂಟೀಸ್ ಕಾಫಿ. ಈಗ ಬಂದೀವಿ ಗೈಸ್. ಅದು ಏನಪ್ಪ ಅಂತಂದ್ರೆ ನಮ್ಮ ಸೂರಜ್ ಕೊಡ್ಸೋದು ಇದು ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಬಟನ್ ಹಿಂಗೆ ಗೊತ್ತ್ರಿ. ಟನ್ ಅಂತ ಏ ಮಗ ಹಂಗಲ್ಲೇ ಹಿಂಗ ಸರಿ ಬಿಡು, ಆಯ್ತು ಬಿಡು. ಹಂಗ ಗೊತ್ತ್ರಿ. ಬಾಯ್ ಗೈಸ್.